ಅಂಜನಾದ್ರಿ ಅಭಿವೃದ್ಧಿ ನಮ್ಮೆಲ್ಲರ ಜವಾಬ್ದಾರಿ. ಕೊಪ್ಪಳದ ಗಂಗಾವತಿಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇದರಲ್ಲಿ ಯಾರು ರಾಜಕೀಯ ಮಾಡಬಾರದು ಅಂಜನಾದ್ರಿ ವಿಚಾರದಲ್ಲಿ ಅಂತ ಜನಾರ್ದನ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಗಂಗಾವತಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಪುಣ್ಯಕ್ಷೇತ್ರಗಳ ಮಾದರಿಯಲ್ಲಿ ಇಲ್ಲಿ ಕಂಬಗಳನ್ನ ಮಾಡಲಾಗಿದೆ. ದೀಪದ ಕಂಬಗಳ ಮೇಲೆ ಧಾರ್ಮಿಕ ಚಿಹ್ನೆ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಜನಾರ್ದನ್ ರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗಂಗಾವತಿಯಲ್ಲಿ ಅವರು ಮಾತನಾಡಿದ್ದಾರೆ. ಅಂಜನಾದ್ರಿ ಅಭಿವೃದ್ಧಿ ನಮ್ಮೆಲ್ಲರ ಹೊಣೆ. ಆ ವಿಚಾರದಲ್ಲಿ ಯಾರು ಕೂಡ ತೊಂದರೆ ಮಾಡಬಾರ್ದು, ರಾಜಕೀಯ ಮಾಡಬಾರ್ದು ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಒಂದು ನಾಮಗಳನ್ನು ಇವತ್ತು ನಾವು ಇಡೀ ಅಂಜನಾದ್ರಿಗೆ ಹೋಗೋ ರಸ್ತೆಯಲ್ಲಿ ಇವತ್ತು ವಿದ್ಯುತ್ ದೀಪಗಳ ಸೌಂದರ್ಯೀಕರಣದ ಜೊತೆಗೆ ಇವತ್ತು ಯಾವ ರೀತಿ ಇವತ್ತು ನಮ್ಮ ಹನುಮನ ಒಂದು ನಾಮಗಳನ್ನು ನಾವಲ್ಲಿ ವಿದ್ಯುತ್ ದೀಪಗಳಿಗೆ ನಾವು ಅಳವಡಿಸೋದ್ರ ಮೂಲಕ ಆ ಒಂದು ಒಳ್ಳೆಯ ಒಂದು ಆಧ್ಯಾತ್ಮಿಕ ಭಕ್ತಿ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಇಡೀ ನಮ್ಮ ದೇಶದಲ್ಲಿರುವಂಥ ಪುಣ್ಯಕ್ಷೇತ್ರಗಳು ತಿರುಪತಿಯಿಂದ ಹಿಡಿದು ನಾವು ಆ ದೇವಸ್ಥಾನಗಳ ಹತ್ರ ಹೋಗೋ ಸಂದರ್ಭದಲ್ಲಿ ಏರ್ಪೋರ್ಟಿಂದ ಆಗಿರ್ಬೋದು, ಬಸ್ ಸ್ಟ್ಯಾಂಡಿಂದ ಆಗಿರ್ಬೋದು, ರೈಲ್ವೆ ಸ್ಟೇಷನಿಂದ ಆಗಿರ್ಬೋದು, ಆ ಪ್ರಮುಖ ರಸ್ತೆಗಳಲ್ಲಿ ಯಾವ ರೀತಿ ಒಂದು ಭಕ್ತಿ ವಾತಾವರಣ ನಿರ್ಮಾಣ ಆಗುತ್ತೇನೋ ಆ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ನಿನ್ನೆ ನಗರಸಭೆಯಲ್ಲಿ ನಾವು ರೆಸಲ್ಯೂಷನ್ ನಾವು ಪಾಸ್ ಮಾಡಿ ಈಗಾಗಲೇ ತಹಸೀಲ್ದಾರರು ಮತ್ತು ಅಧಿಕಾರಿಗಳಿಗೆ ಅದನ್ನು ಕಳಿಸ್ಕೊಟ್ಟಿದ್ದೀವಿ. ಇದರಲ್ಲಿ ಯಾರೂ ಕೂಡ ರಾಜಕೀಯ ಮಾಡೋದಕ್ಕೆ ಹೋಗಬಾರ್ದು. ಇದು ಭಗವಂತನ ಕೆಲಸ. ಭಗವಂತ ತನ್ನ ಕೆಲಸ ತಾನೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ರನ್ನ ಇಂದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಪರಪ್ಪನ ಅಗ್ರಹಾರ ಟು ಬಳ್ಳಾರಿ ಒಂದಿಖಾನೆ ತಲುಪುವವರೆಗೂ ದರ್ಶನ್ ರ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರವಾಗಿದ್ದು, ನಟ ದಾಸ ಬಳ್ಳಾರಿ ಜೈಲಿನಲ್ಲಿ ಹೇಗಿರ್ತಾರೆ ಅನ್ನೋದು ಸದ್ಯ ಕುತೂಹಲಕಾರಿಯಾಗಿದೆ. ಇನ್ನು ದರ್ಶನ್ ನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದ್ದು, ಪ್ರೇಯಸಿ ಪತ್ನಿಯಿಂದ ದಾಸ ದೂರವಾಗಿದ್ದಾನೆ. ಬಳ್ಳಾರಿಗೆ ದಾಸ ಎಂಟ್ರಿ ಕೊಟ್ಟ ನಂತರ ದಾಸನ ಆರೋಗ್ಯ ತಪಾಸಣೆ ನಡೆಸಿ ಜೈಲಿಗೆ ಸೇರಿಸಲಾಗಿದೆ. ದರ್ಶನ್ಗೆ ಒಂದು ಫ್ಯಾನ್, ಒಂದು ಲೈಟ್, ನೀರಿನ ಮಡಿಕೆ, ಅಟ್ಯಾಚ್ ಬಾತ್ರೂಮ್ ಇರುವ ವಿಶೇಷ ಕೊಠಡಿ ನೀಡಲಾಗಿದೆ. ಜೊತೆಗೆ ದರ್ಶನ್ ಸೆಲ್ ಅಕ್ಕಪಕ್ಕ 2 ರೂಮ್ ಖಾಲಿ ಇಡಲಾಗಿದೆ. ದಾಸನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಂತೆ ಇನ್ನುಳಿದ 3 ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಉಳಿದುಕೊಂಡಿದ್ದಾರೆ. ಪವನ್, ರಾಘವೇಂದ್ರ, ನಂದೀಶ್ಗೆ ಅನಾರೋಗ್ಯ ಕಾಣಿಸಿಕೊಂಡಿದ್ದು, ವೈದ್ಯರಿಂದ ತಪಾಸಣೆ ಬಳಿಕ 3ರನ್ನ ಮೈಸೂರು ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಚೇರ್ ಹಾಕಿ ಪಾರ್ಟಿ ಕೊಟ್ಟಿದ್ದು ನಾಗರಾಜ್, ಆದರೆ ತಗಲಾಕೊಂಡಿದ್ದು ಮಾತ್ರ ದರ್ಶನ್. ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆದ್ರೆ ಇನ್ನು ಮುಂದೆ ಪರಪ್ಪನ ಕೋಟೆಯಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಹುಡುಗರ ಜೊತೆ ಬಿಂದಾಸ್ ಆಗಿರಲಿದ್ದಾನೆ. ಕಾಮಿಡಿ ಸ್ಟಾರ್ ಚಿಕ್ಕಣ್ಣಗೆ ಬಿಗ್ ಟ್ರಬಲ್ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೆ ಚಿಕ್ಕಣ್ಣನನ್ನ ವಿಚಾರಣೆಗೆ ನಡೆಸಲಾಗಿದೆ. ಎಸಿಪಿ ಚಂದನ್ ಮುಂದೆ ಚಿಕ್ಕಣ್ಣ 2ನೇ ಬಾರಿ ವಿಚಾರಣೆಗೆ ಹಾಜರಾಗಿದ್ರು. ಇತ್ತೀಚೆಗಷ್ಟೇ ಚಿಕ್ಕಣ್ಣ ಜೈಲಿನಲ್ಲಿ ದರ್ಶನ್ ರನ್ನ ಭೇಟಿ ಕೂಡ ಆಗಿದ್ರು. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಗೊಬ್ಬೂರ ಬಿ ಗ್ರಾಮದ ಬೆಳ್ಳಿಗುತ್ತಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ 21 ದಿನಗಳ ಕಾಲ ಬಸವರಾಜ ಮುತ್ಯಾಲ ಭೂಮಿಯಲ್ಲೇ ಅನುಷ್ಠಾನವನ್ನ ಮಾಡಿದ್ರು. ಲೋಕದ ಒಳಿತಿಗಾಗಿ 21 ದಿನಗಳ ಕಾಲ ಭೂಮಿಯಲ್ಲಿ ಅನುಷ್ಠಾನ ಕೂತಿದ್ದ ಬಸವರಾಜ ಮುತ್ಯ ಅವರ ಅನುಷ್ಠಾನ ಮುಕ್ತಾಯವಾದ ಹಿನ್ನೆಲೆ ಗ್ರಾಮಸ್ಥರು ಬಸವರಾಜ ಮುತ್ಯಾರನ್ನ ಊರಿನ ತುಂಬೆಲ್ಲ ಅದ್ಧೂರಿಯಾಗಿ ಮೆರವಣಿಗೆ ಮಾಡಿ ಸಂಭ್ರಮಿಸಿದ್ರು. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಸಿಧನೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಜೀವ ಭಯದಲ್ಲೇ ಪಾಠ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. 1ರಿಂದ 7ನೇ ತರಗತಿಯವರೆಗೆ 80ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಶಾಲೆಯ ಚಾವಣಿ ಕುಸಿತ ಇರುವ ಹಿನ್ನೆಲೆ ಮಕ್ಕಳು ಆತಂಕಗೊಂಡಿದ್ದಾರೆ. ಇನ್ನು ಶಾಲೆಗೆ ಪಿಡಿಒ ಭೇಟಿ ಕೊಟ್ಟು ಮಾಹಿತಿ ಪಡೆದ್ರು. ಆದರೆ ಈ ವೇಳೆ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಇಲ್ಲದೆ ಇರೋದು ಕಂಡುಬಂದಿದೆ. ಕರೆ ಮಾಡಿ ವಿಚಾರಿಸಿದ್ರೆ ಹಾರಿಕೆಯ ಉತ್ತರ ಕೊಟ್ಟು ನಿರ್ಲಕ್ಷ್ಯ ತೋರಿದ್ದಾರಂತೆ.
ಶ್ರೀರಂಗಪಟ್ಟಣದಲ್ಲಿ ಶ್ರೀಕೃಷ್ಣನ ಒಟ್ಲು ಉತ್ಸವ ವಿಜೃಂಭಣೆಯಿಂದ ನಡೆದಿದೆ. ಶ್ರೀರಂಗಪಟ್ಟಣದ 5 ಕಡೆ ಶ್ರೀಕೃಷ್ಣ ಭಕ್ತರು ಒಟ್ಲು ಹೊಡೆದು ಸಂಭ್ರಮಿಸಿದರು. 20 ಅಡಿ ಎತ್ತರದಲ್ಲಿ ಶ್ರೀಕೃಷ್ಣನ ತೊಟ್ಟಿಲನ್ನ ಕಟ್ಟಿ ಅದಕ್ಕೆ ತಿಂಡಿಗಳಿಂದ ಅಲಂಕಾರ ಮಾಡಿ ತೊಟ್ಟಿನಲ್ಲಿ ಇರುವಂತಹ ತಿಂಡಿಯನ್ನ ಕೋಲಿನಿಂದ ಹೊಡೆದು ಬೀಳಿಸಲಾಗುತ್ತೆ. ಇದನ್ನೇ ಶ್ರೀಕೃಷ್ಣನ ಒಟ್ಲು ಉತ್ಸವ ಅಂತ ಕರೆಯಲಾಗುತ್ತೆ. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಕುಂದಾ ವ್ಯಾಪ್ತಿಯಲ್ಲಿ ಕಾಡಾನೆಗಳ ಹಿಂಡು ಪ್ರತ್ಯಕ್ಷಗೊಂಡಿದೆ. ಕುಂದಾಬಿ ಶೆಟ್ಟಿಗೆರೆ ಬಳಿ ಆನೆಗಳ ಗುಂಪು ರಸ್ತೆ ದಾಟ್ತಾ ಇರೋದನ್ನ ನೋಡಿದ ಜನ ಭಯಭೀತರಾಗಿದ್ದಾರೆ. ಇದೀಗ ಮಳೆಯ ನಡುವೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಕಾಡಿಗೆ ಓಡಿಸಲು ಮುಂದಾಗಿದ್ದಾರೆ. ಇನ್ನು ಆನೆಗಳು ಸರತಿ ಸಾಲಲ್ಲಿ ರಸ್ತೆ ದಾಟುವ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸರ್ಕಾರ ಡಿಸಿಎಂ ಡಿಕೆ ಶಿವಕುಮಾರ್ ಅಕ್ರಮ ಆಸ್ತಿ ಗಳಿಕೆ ಕೇಸ್ ವಾಪಸ್ ಪಡೆದಿತ್ತು. ಸರ್ಕಾರದ ನಡೆ ಪ್ರಶ್ನಿಸಿ ಯತ್ನಾಳ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಸಂಬಂಧ ಇಂದು ಸಂಜೆ ಹೈಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬೀಳಲಿದೆ. ಇನ್ನು ಈ ಸಂಬಂಧ ಹಾಸನದ ಹೆಬ್ಬನಹಳ್ಳಿಯಲ್ಲಿ ಮಾತನಾಡಿರುವಂತಹ ಡಿಸಿಎಂ ಡಿಕೆಶಿ, ನನಗೆ ದೇವರು ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ, ಅವರು ಏನ್ ಕೊಟ್ರು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀನಿ ಅಂದ್ರು. ನೋಡಪ್ಪ, ನನಗೆ ದೇವ್ರ ಬಗ್ಗೆ